ಹಾಯ್ ಹಲೋ ವೆಲ್ಕಮ್ ಟು ಮೈ ವ್ಲಾಗ್. ಸೊ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತು ನ್ಯೂಟ್ರಿಷನ್ ಕ್ಲಬ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ವಿಹಾನ್ ಸ್ಕೂಲ್ ಕಡೆ, ಬಿಕಾಸ್ ರಿಸಲ್ಟ್ ಡೇ. ವಿಹಾನ್ ರೆಡಿನಾ? ವೈ ವಿಹಾನ್ ವಿಗ್ಗೆ ಫೋರ್ ತಮನ್ నువ్వు. ಸೊ ಹೀಗೆ ವಿಹಾನು ತಮ್ಮನು ನೆಕ್ಸ್ಟ್ ಕ್ಲಾಸಸ್ಗೆ ಪ್ರಮೋಟ್ ಆದರು. ನೆಕ್ಸ್ಟ್ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು BRHILSಗೆ ಹೋಗಬೇಕು ಅಂತ. ಯಾಕೆಂದರೆ ತುಂಬ ದಿನದಿಂದ ಅನ್ಕೋತಿದ್ವಿ BRHILSಗೆ ಹೋಗಬೇಕು, ದೇವ್ರನ್ನ ನೋಡಬೇಕು ಅಂತ. ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಏನಾದರೂ ಒಂದು ರೀಸನ್ ಇರ್ತಿತ್ತು. ಇವತ್ತು ಡಿಸೈಡ್ ಮಾಡಿ ನಾನು, ನವೀನ್, ಅಮ್ಮ, ಲಕ್ಷ್ಮೀಪತಿ ಬಾವ ಮತ್ತು ನವೀನ್, ವಿಹಾನು, ತಮ್ಮನು ಇಷ್ಟು ಜನನು ಹೊರಟ್ವಿ. ನಿಜವಾಗ್ಲೂ ಲಾಸ್ಟ್ ಟೈಮ್ ಬಂದಾಗ BRHILSಲ್ಲಿ ಈ ಗಿಡಗಳು ಏನೇನೆಲ್ಲ ಗ್ರೀನಿಶಾಗಿ ಕಾಣ್ತಿದೆಯೋ ಎಲ್ಲ ಡ್ರೈ ಆಗೋಗಿತ್ತು. ಬಟ್ ಈ ಸಲ ನಿಜವಾಗ್ಲೂ BRHILSು ಸಖತ್ ಅಮೇಝಿಂಗ್ ಅನಿಸ್ತು. ನಾವು ಹೋದಾಗ ವೆದರ್ ಕೂಡ ಅಷ್ಟೇ ತುಂಬ ಪ್ಲೆಸೆಂಟ್ ಆಗಿತ್ತು. ಯಾವಾಗಲೂ BRHILSು ನವೀನ್ ಅವರ ಮನೆ ದೇವರು, ಆದ್ದರಿಂದ ಅಲ್ಲಿಗೆ ಹೋಗ್ತಾ ಇರಬೇಕು ಅಂತ ಹೇಳ್ತಿರ್ತಾರೆ ದೊಡ್ಡವರು. ಸೊ ಈ ಥರ ಸ್ವಲ್ಪ ಹೊತ್ತು ನಮಗೆ ಬಸ್ಸು ಸ್ಟ್ರಕ್ ಆಗಿ ತುಂಬ ಹಿಂಸೆ ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು, ವೆಹಿಕಲ್ಸ್ ತುಂಬ ಟ್ರಾಫಿಕ್ ಇತ್ತು. ಎಂಜಾಯ್ ಮಾಡ್ತೀವಿ ನಾವು ಆ್ಯಕ್ಚುಲಿ BRHILSಗೆ ಹೋದರೆ, ಆ ಜರ್ನಿ ಎಲ್ಲ ಸಖತ್ ಎಂಜಾಯ್ ಮಾಡ್ತೀವಿ. ಮಕ್ಕಳು ರೂಫ್ ಟಾಪಲ್ಲೆಲ್ಲ ನಿಂತ್ಕೊಂಡು ಸಖತ್ ಮಜಾ ಮಾಡಿದ್ರು. ಬೈ ದ ವೇ ವರ್ಷದಲ್ಲಿ ಪ್ರತಿ ತಿಂಗಳು ಹೋಗಬೇಕು ಅಂತ ಅನ್ಕೋತೀವಿ, ಹೋಗೋಕ್ಕಾಗಲ್ಲ. ಆದಷ್ಟು ನಮ್ಮ ಮನೆ ದೇವ್ರ ಹೋಗ್ತಾ ಬರ್ತಾ ಇದ್ದರೆ ಆ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವು ಆಲ್ರೆಡಿ ಹೋಗಿ ಲ್ಯಾಂಡ್ ಆದ್ವಿ. ಎಲ್ಲೂ ಪಾರ್ಕಿಂಗ್ಗೆ ಜಾಗ ಸಿಗಲಿಲ್ಲ. ಫೈನಲಿ ನವೀನ್ ಹೋಗಿ ಕೆಳಗಡೆ ಪಾರ್ಕ್ ಮಾಡಿ ಬಂದರು. ಸೊ ವಿಹಾನ್ಗೆ ಆ್ಯಂಡ್ ತಮ್ಮನಿಗೆ ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಇಲ್ಲೇ ಮುಡಿ ಕೊಟ್ಟು ನಾಮಕರಣ ಮಾಡಿದ್ದು. ಸೊ ಆಗ ಅದನ್ನೇ ಹೇಳ್ತಾ ಇದ್ವಿ, ಇಬ್ಬರಿಗೂ ಇಲ್ಲೇ ಕಿವಿ ಚುಪ್ಸಿದ್ದು, ಮುಡಿ ತೆಗ್ಸಿದ್ದು, ಹೆಸರಿಟ್ಟಿದ್ದು, ಆಗೆಲ್ಲ ಬಸ್ ಮಾಡ್ಕೊಂಡು ಬಂದಿದ್ದು, ಜನನ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಅವ್ರಿಗೆ ಪ್ರತಿಯೊಂದು ಹೇಳ್ತಾ ಇದ್ವಿ. ಅವರೆಲ್ಲ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರು. ಸೊ ಹೀಗೆ ಫಸ್ಟು ಧೂಪ ಹಾಕಿ ನೆಕ್ಸ್ಟ್ ಹಾಗೆ ದರ್ಶನಕ್ಕೆ ಅಂತ ಮೇಲೆ ಹೋಗ್ತಾ ಇದ್ದೀವಿ. ದೇವ್ರಿಗೆ ತುಳಸಿ ತುಂಬ ಇಷ್ಟ. ಸೊ ತುಳಸಿ ತಗೊಂಡು ಹಾಗೆ ನೋಡಿ ನಮ್ಮದು ಕತೆ. ನನಗೆ ಎಕ್ಸ್ಪೆಷಲಿ ನನಗೆ ಈ ಥರ ಎಲ್ಲ ನಾಮ ಹಾಕ್ಸ್ಕೋಬೇಕು ಅಂತೆಲ್ಲ ಇಷ್ಟ ಆಗುತ್ತೆ. ನಾನು ವಿಹಾನ್ಗೆ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಯಾಟರ್ಡೇ ಈ ಥರ ನಾಮ ಹಾಕ್ತಿದ್ದೆ. ಈಗ ಹಾಕ್ಸ್ಕೊಳ್ಳಲ್ಲ. ಅಲ್ಲಿ ಯಾರೋ ಹಾಕ್ತಿದ್ದಾರೆ ಅಂದಾಗ ಅವನಿಗೆ ಇಷ್ಟಪಟ್ಟು ಫಸ್ಟ್ ಅವನೇ ಹಾಕ್ಸ್ಕೋಬೇಕು ಅಂತ ಗಲಾಟೆ ಮಾಡಿದ್ದು. ಬೈ ದ ವೇ ತಮ್ಮನಿಗೆ ಇದೆಲ್ಲ ಅಲರ್ಜಿ. ಅವನಿಗೆ ಹೂವು ಅಂದರೆ ಆಗಲ್ಲ, ಈ ಥರ ದೇವ್ರದ್ದು ತೀರ್ಥ ಅಂದರೆ ಅವ್ನು ತಗೊಳ್ಳೋದೇ ಇಲ್ಲ, ಇರಿಟೇಟ್ ಆಗ್ತಾನೆ. ಸೊ ಅಂಥದ್ರಲ್ಲಿ ಅವ್ನು ಹಾಕ್ಸ್ಕೊಂಡಿದ್ದು ಸಖತ್ ಖುಷಿ ಆಯಿತು. ನಾವು ಹಾಕ್ಸ್ಕೊಂಡ್ವಿ, ಏನೋ ಒಂಥರ ಖುಷಿ ಆಯಿತು. ಸೊ ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು. ವಾರದ ದಿನ ಹೋಗಿದ್ದು, ಶನಿವಾರ.
ಎಷ್ಟು ರಶ್ಶು ಅಂದರೆ ಆಮೇಲೆ ಅಲ್ಲಿ ಗೊತ್ತಾಯಿತು ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ. ಸೊ ಹೋಗಿ ನಾವು ಒಬ್ಬರಿಗೆ 100 ರೂಪೀಸ್ ಕೊಟ್ಟು ಎಲ್ಲರಿಗೂ ಟಿಕೆಟ್ ತಗೊಂಡು ಸ್ಪೆಷಲ್ ಎಂಟ್ರಿಲಿ ಹೋಗಿ ನಿಂತು ದೇವ್ರ ದರ್ಶನ ಮಾಡಿ ಬಂದ್ವಿ. ಅಲ್ಲಿ ನವೀನ್ಗೆ ಮತ್ತು ಲಕ್ಷ್ಮೀಪತಿ ಬಾವಂಗೆ ಏನು ಹಾರ ಕೊಟ್ಟರು ಅದನ್ನು ಇವನು ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ ನನ್ನ ಮಗ. ಸೊ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಎಷ್ಟೋ ದಿನ ಆದಮೇಲೆ ರಂಗನಾಥ ಸ್ವಾಮಿನ ನೋಡಿದ್ದು ನಿಜವಾಗ್ಲೂ ಮನ್ಸಿಗೆ ತುಂಬ ನೆಮ್ಮದಿ ಅನಿಸ್ತು. ಆ್ಯಂಡ್ ನೋಡಿ ಇಷ್ಟೊಂದು ರಶ್ ಇತ್ತು, ಸಿಕ್ಕಾಬಟ್ಟೆ ರಶ್ಶು. ನಮಗೆ ಆ ಸ್ಪೆಷಲ್ ಟಿಕೆಟ್ ಸಿಕ್ಕಿರಲಿಲ್ಲ ಅಂದಿದ್ದರೆ ಇನ್ನೂ ಲೇಟ್ ಆಗ್ತಿತ್ತು. ಸೊ ಹಾಗೆ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಈ ಸ್ಟಾಲ್ಗಳು ನೋಡಿದ್ರೆ ಖಂಡಿತವಾಗ್ಲೂ ಒಂದು ಸ್ಟಾಪ್ ಕೊಟ್ಟೇ ಕೊಡ್ತೀವಿ. ವಿಹಾನು ತಮನ್ನು ಕೀಬಂಚ್ಗಳಂತೆ, ದಾರ ಕೈಗೆ ದಾರನಂತೆ ಏನೇನೋ ನೋಡಿದ್ರು. ಹಾಗೆ ಲಡ್ಡು ಪ್ರಸಾದ ತಗೊಂಡಿದ್ವಿ. ಲಡ್ಡು ಪ್ರಸಾದ ತಿಂದು ಹಾಗೇ ಹೋಗ್ತಾ ಇದ್ದೀವಿ. ಇನ್ನೇನು ಊಟದ ಸಮಯ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಶೇಕ್ ಕುಡಿದಿದ್ದರಿಂದ ಖಂಡಿತವಾಗ್ಲೂ ಕರೆಕ್ಟಾಗಿ ನಮಗೆ 1-1:30 ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗೆ ಆಗುತ್ತೆ. ಕರೆಕ್ಟಾಗಿ ನಾವು ಹೋಟೆಲ್ಗೆ ಹೋಗಿ ಕೂತ್ಕೊಂಡ್ವಿ. ಸೊ ಇಲ್ಲಿ ನಾವು ಈ ರೆಗ್ಯುಲರ್ ಆಗಿ BRLCಗೆ ಬಂದರೆ ಇದೇ ಹೋಟೆಲ್ಗೆ ಬರೋದು. ಆ್ಯಂಡ್ ನೋಡಿ ನಾವೆಲ್ಲೇ ಹೋದ್ರೂ ನಮ್ಮ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಅನ್ನೋದಕ್ಕೆ ಆನ್ಲೈನಲ್ಲಿ ಸೆಷನ್ ನಡೀತಿದೆ. ನಾವು ದೇವಸ್ಥಾನಕ್ಕೂ ಹೋಗಿದ್ವಿ, ದೇವ್ರ ದರ್ಶನವೂ ಆಯಿತು, ಆನ್ಲೈನ್ ಕ್ಲಾಸು ಅಟೆಂಡ್ ಮಾಡಿದ್ವಿ, ಏನೋ ಕಲ್ತ್ವಿ. ಸೊ ನಿಜವಾಗ್ಲೂ ನಾವು ನಮ್ಮ ಪ್ರೊಫೆಷನ್ನ ತುಂಬ ಇಷ್ಟಪಡ್ತಿದ್ದೀವಿ. ಆ್ಯಂಡ್ ನಾವಿರೋ ಲೈಫ್ ಸ್ಟೈಲು ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಇನ್ನೇನು ಸಮಾಚಾರ? ಬೈ ದ ವೇ BRLಸ್ಗೆ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ನಿಜವಾಗ್ಲೂ ಹೋಗಿ. ನಾವು ಬರಬೇಕಾದ್ರೆ ಲೈಟಾಗಿ ಮಳೆ ಬಂದಿದ್ದರಿಂದ ಆ ನೇಚರ್ ಇನ್ನೂ ಸಖತ್ ಅನ್ನಿಸ್ತು. ಹಾಗೆ ಮನೆಗೆ ಬಂದ್ವಿ, ನೈಟ್ ಆಯಿತು. ಸೊ ನವೀನು ನಾನು ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಅಂದರು. ನವೀನು ತುಂಬ ದಿನ ಆಯಿತು ಲಾಂಗ್ ರೈಡ್ ಹೋಗೋಣ ಬಾ ಅಂತ ಹೇಳಿ ಕರೆದ್ರು. ಯೂಶ್ವಲಿ ನಾವು ಓಡಾಡೋದು ಬ್ಯಾಂಗ್ಳೂರಿಗೆ ಟ್ರಿಪ್ ಥರ ಆಗುತ್ತೆ ಹೋಗೋದು, ಅಲ್ಲಿ ಕಲಿಯೋಕ್ಕೆ ಅಂತ ಹೋಗೋದು. ಸೊ ನಮ್ಮಿಬ್ಬರಿಗೆ ಟೈಮ್ ಬೇಕು, ಮಾತಾಡಬೇಕು ಜಾಸ್ತಿ ಅಂತ ಹೇಳಿ ಒಂದು ಲಾಂಗ್ ಟ್ರಿಪ್ ಕರ್ಕೊಂಡು ಹೋದರು. ಥ್ಯಾಂಕ್ ಯು ಸೋ ಮಚ್. ಸಖತ್ ಖುಷಿ ಆಯಿತು. ಒಂಥರ ತುಂಬ ದಿನ ಆದಮೇಲೆ ಈ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದು. ಸೊ ಸಖತ್ ಅಮೇಝಿಂಗ್ ಆಗಿತ್ತು. ಸೊ ಇವತ್ತಿನ ನನ್ನ ವ್ಲಾಗ್ ಇಷ್ಟೇ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.